ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಬಂಧಿಸಿ 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 ಬೇಕು 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 बोलो भारत माता की जय, गौ माता की जय, जय श्री राम, जय श्री राम, जय श्री राम, जय श्री राम, जय ನಾವು ಸ್ಮಾರ್ಟ್ ಆಗಿ ಗೋರಕ್ಷಣೆಗಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಗೋರಕ್ಷಣೆಗಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಗೋರಕ್ಷಣೆಗಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಗೋರಕ್ಷಣೆಗಾಗಿ ಹೋರಾಟ ಅಂದ್ರಾಗ ಅದ ಬ್ಯಾರಿಕೇಡ್ श्री राम
ಈ ಕಡೆ ಮುಖ ಮಾಡ್ರಿ. ಸರ್ ಆಶೀರ್ವಾದ ಸರ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಬೇಕು ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಗೋ ಹತ್ಯೆಗೂ ಮುಕ್ಕು ಕೊಡ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की जय जय श्री राम जय श्री राम छत्रपति श्री शिवाजी महाराज के धर्मवीर छत्रपति श्री संभाजी महाराज के गौ माता के गंगा माता के ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಗೋ ಹಂತಕ ಕಾಂಗ್ರೆಸ್ ಸರ್ಕಾರಕ್ಕೆ ಗೋ ಹಂತಕರನ್ನ ಗೋ ಹಂತಕರನ್ನ आज या ठिकाणी श्रीराम सेनेचे राष्ट्रीय अध्यक्ष प्रमोदजी मुतालिक तसेच श्रीराम सेनेच्या राज्याध्यक्ष गंगाधरजी कुलकर्णी व समस्त श्रीराम सेना कार्यकर्ते व हिंदू समाजातील हिंदुत्वासाठी धर्मासाठी लढा घेणारे हिंदुत्वाची कळवळ असणारे समस्त कार्यकर्ते बंधू आणि भगिनींनो, या ठिकाणी आज हुक्केरी येथील परवा दिवशी जी घटना घडली त्या ಗೋರಕ್ಷಕನ್ನ ज्या झाडाला बांधून बेदम मारण्यात आलं, ಯಾವ ಗೋರಕ್ಷಕರಿಗೆ ಗಿಡಕ್ಕೆ ಕಟ್ಟಿ ಅಮಾನುಷ ತರದಿಂದ ಹೊಡೆದಿದ್ದಾರೆ. ಆ ಜೇಹಾದಿಗಳ ಮಾನಸಿಕತೆ, ಆ ಆತಂಕವಾದಿ ಮಾನಸಿಕತೆ ಉಳ್ಳ ಎಲ್ಲರನ್ನೂ ಬಂಧಿಸಬೇಕೆಂದು ಇವತ್ತು ಶ್ರೀರಾಮ ಸೇನೆ ವತಿಯಿಂದ ಇಂಗ್ಲಿ ಚಲೋ ಕರೆಯನ್ನು ಕೊಟ್ಟಿದ್ದಿದೆ. ಇಂಗ್ಲಿ ಚಲೋ ಕರೆ ಕೊಡುವ ಪರಿಸ್ಥಿತಿ ಯಾಕೆ ಬಂತು? ಯಾವ ಕಾರ್ಯಕರ್ತರು ಗೋವನ್ನು ರಕ್ಷಣೆ ಮಾಡ್ಲಿಕ್ಕೆ ಹೋಗಿದ್ರು ಆ ಕಾರ್ಯಕರ್ತರ ಮೇಲೆ ಯಾವ ತರ ಹಲ್ಲೆ ಆಗಿದೆ, ಆ ಹಲ್ಲೆ ಅತಿ ನಿಂದನೀಯವಾದ ಹಲ್ಲೆ. ಈ ಭಾರತ ದೇಶದಲ್ಲಿ ಹಿಂದೂಗಳ ಬಹುಸಂಖ್ಯೆ ಹಿಂದೂಗಳಿದ್ರು ಸಹ ಇವತ್ತು ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ, ಹಿಂದೂ ಕಾರ್ಯಕರ್ತರ ಮೇಲೆ ಅನ್ಯಾಯ, ಹಿಂದೂ ಕಾರ್ಯಕರ್ತರ ಮೇಲೆ ಕೇಸಿಸು, ಹಿಂದೂ ಕಾರ್ಯಕರ್ತರನ್ನು ಬಂಧಿಸುವುದು, ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡೆ ಹಾಕೋದು, ಹಿಂದೂ ಕಾರ್ಯಕರ್ತರ ಮೇಲೆ ಇಲ್ಲ ಕೇಸುಗಳನ್ನು ಹಾಕಿ ಅವರ ಮೇಲೆ ಆಗುವ ಅನ್ಯಾಯಗಳು. ಅದೇ ರೀತಿ ಗೋ ರಕ್ಷಣೆ ಮಾಡಲಿಕ್ಕೆ ಹೋದರೆ ಇದನ್ನ ನಿಮಗೇನು ಅವಶ್ಯಕತೆ ಇದೆ ಗೋ ರಕ್ಷಣೆ ಮಾಡುವಂತಹ ಪ್ರಶ್ನೆಗಳು ಇವತ್ತನ್ನು ಎಲ್ಲತ್ತೂ ಶ್ರೀರಾಮ ಸೇನೆ ಕಾರ್ಯಕರ್ತರು ಎದುರಿಸುತ್ತಾ ತಮ್ಮ ಹಿಂದುತ್ವದ ಈ ರಾಷ್ಟ್ರ ಪ್ರೀತಿಯ ಕರ್ತವ್ಯವನ್ನು ನಿಭಾಯಿಸುತ್ತಾ ಬಂದಿದ್ದಾರೆ. ಆ ಕರ್ತವ್ಯ ನಿಭಾಯಿಸುವ ಸಮಯದಲ್ಲಿ ಯಾವ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆಯಾಗಿದೆಯೋ ಆ ಕಾರ್ಯಕರ್ತರ ಹಲ್ಲೆಯನ್ನು ಖಂಡಿಸಿ ಆ ಜನರನ್ನು ಬಂಧಿಸಬೇಕು. ಈಗಾಗಲೇ 4-5 ಜನರನ್ನು ಬಂಧಿಸಿದ್ದಾರೆ, ಇನ್ನೂ 40-50 ಜನ ಇದ್ದಾರೆ, ಅವರು ಎಲ್ಲರನ್ನೂ ಬಂಧಿಸಬೇಕು ಅನ್ನೋ ಒಂದು ನಿಷೇಧವನ್ನು ವ್ಯಕ್ತ ಮಾಡುವ ಸಲುವಾಗಿ ಇಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ಜಿ ಅವರು, ಅದೇ ರೀತಿ ಗಂಗಾಧರ್ಜಿ ಅವರ ನೇತೃತ್ವದಲ್ಲಿ ಈ ಆಂದೋಲನವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಶ್ರೀರಾಮ ಸೇನೆ ವತಿಯಿಂದಾಗಿ ನಾವು ಡಿಸಿ ಅವರಿಗೆ ಮನವಿ ಕೊಡುತ್ತೇವೆ. ಪ್ರಮೋದ್ಜಿ ಅವರನ್ನು ವಿನಂತಿ ಮಾಡಿ, ಗಂಗಾಧರ್ಜಿ ಅವರನ್ನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಈ ಸಂದರ್ಭವಾಗಿ ಕೆಲವೊಂದು 2 ವಿಷಯ ಮಾತಾಡಬೇಕಂತ. भारत माता की गौ माता की सनातन हिंदू धर्म की जय श्री राम जय श्री राम. ನಮಗೆಲ್ಲ ಮಾರ್ಗದರ್ಶಕರು, ಇಡೀ ದೇಶದಲ್ಲಿ ಹಿಂದುತ್ವದ ಬೆಂಕಿ ಚೆಂಡು ಅಂತ ಖ್ಯಾತಿಯಾದಂತಹ ಪ್ರಮೋದ್ಜಿಯವರೇ, ವಿಭಾಗದ ಅಧ್ಯಕ್ಷರಾದಂತಹ ವಿನಯ್ ಅಂಗ್ರೋಳಿ ಅವರೇ,
ಉತ್ತರ ಕರ್ನಾಟಕ ಲವ್ ಜಿಹಾದ್ ಪ್ರಮುಖರಾದಂಥ ರವಿ ಕೊಕ್ಕಿತ್ಕರ್ ಅವರೇ, ಜಿಲ್ಲಾ ಅಧ್ಯಕ್ಷರಾದಂಥ ವಿಠ್ಠಲ್ ಗಡ್ಡಿ ಅವರೇ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ರವಿ ಪೂಜಾರಿ ಅವರೇ, ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿರುವಂಥ ಜಿಲ್ಲಾ ಅಧ್ಯಕ್ಷರುಗಳೇ, ಚಿಕ್ಕೋಡಿ ಅಧ್ಯಕ್ಷರಾದಂಥ ಶಿವು ಬಂತಿ ಅವರೇ, ಹಾಸನ ಜಿಲ್ಲಾ ಅಧ್ಯಕ್ಷರಾದಂಥ ಹೇಮಂತ್ ಅವರೇ, ಇನ್ನು ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ್ದಾರೆ. ಆ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳೇ, ರಾಜ್ಯದ ಮೂಲೆ ಮೂಲೆಯಿಂದ ಬಂದಂಥ ಎಲ್ಲ ಗೋ ಪ್ರೇಮಿ ಗೋ ಭಕ್ತರೇ, ಹಿಂದೂ ಕಾರ್ಯಕರ್ತ ಬಂಧುಗಳೇ, ವಿವಿಧ ಸಂಘಟನೆಯವರು ಆಗಮಿಸಿದ್ದಾರೆ. ಹಿಂದೂ ಜನಜಾಗೃತಿ ಸಮಿತಿ, ಸನಾತನ ಸಂಸ್ಥೆಯವರು ಬಂದಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯವರು ಬಂದಿದ್ದಾರೆ, ಮತ್ತಿನ್ನೂ ಹಲವಾರು ಹಿಂದೂ ಸಂಘಟನೆಯವರು ಬಂದಿದ್ದಾರೆ. ಅವರೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ಹೋರಾಟದ ಕಿಚ್ಚನ್ನ ಮುಚ್ಚಿ ಹೋಗ್ತಾ ಇದ್ದಂಥ ಒಂದು ವಿಷಯವನ್ನ, ಈ ಭಯಾನಕ ವಿಷಯವನ್ನ ಇಡೀ ರಾಜ್ಯಕ್ಕೆ ದೇಶಕ್ಕೆ ತೋರಿಸಿ ಹಿಂದೂಗಳ ಪರಿಸ್ಥಿತಿಯನ್ನ ಪರಿಚಯಿಸಿಕೊಟ್ಟಂತಹ ಆತ್ಮೀಯ ಮಾಧ್ಯಮ ಬಂಧುಗಳೇ, ಅದೇ ರೀತಿಯಾಗಿ ಪೊಲೀಸ್ ಆರಕ್ಷಕ ಬಂಧುಗಳೇ, ಇಲ್ಲಿ ಬಂದಿರುವಂತಹ ಎಲ್ಲ ಸಹೋದರಿಯರೇ, ಇವತ್ತು ಇಂಥ ಒಂದು ಪ್ರತಿಭಟನೆಯನ್ನ ಮಾಡಬೇಕಾದಂತಹ ಪರಿಸ್ಥಿತಿ ನಮ್ಮ ದೇಶದೊಳಗೆ ಬಹುಸಂಖ್ಯಾತರಾದಂಥ ಹಿಂದೂಗಳಿಗೆ ಬಂದಿರೋದು ನಿಜವಾಗಿಯೂ ಸಹ ನಮಗೆಲ್ಲ ಒಂದು ರೀತಿ ನಾಚಿಕೆಯನ್ನು ತರ್ತಾ ಇದೆ. ಯಾವ ದೇಶದಲ್ಲಿ ನಾವು ಇದ್ದೀವಿ ಅನ್ನುವಂಥದ್ದನ್ನ ನಮಗೆ ಇವತ್ತು ಯೋಚನೆ ಮಾಡಬೇಕಾದಂಥ ಗಂಭೀರ ಸ್ಥಿತಿ ನಾವು ಇವತ್ತು ಬಂದು ನಿಂತ್ಕೊಂಡಿದೆ. ನನಗೆ ಆ ಇಂಗಳಿಯ ಘಟನೆಯ ವಿಡಿಯೋವನ್ನ ಒಬ್ರು ಯಾರೋ ಕಾರ್ಯಕರ್ತರು ಕಳಿಸಿದ್ರು. ಅದರೊಳಗೆ ಏನೂ ಬರೆದಿರಲಿಲ್ಲ, ಎಲ್ಲಿದು ವಿಷಯ ಅನ್ನೋದು ಗೊತ್ತಿರಲಿಲ್ಲ. ನಾನೊಂದು ಯಾವುದೋ ಮೀಟಿಂಗ್ನಲ್ಲಿ ಕೂತಿದ್ದೆ, ಅದನ್ನು ಡೌನ್ಲೋಡ್ ಮಾಡಿ ನೋಡಿದೆ. ನಾನು ಅನ್ಕೊಂಡೆ ಬಹುಶಃ ಇದು ಬಾಂಗ್ಲಾದೇಶದ್ದಿರಬಹುದು, ಪಾಕಿಸ್ತಾನದ್ದಿರಬಹುದು, ಅಥವಾ ಕಾಶ್ಮೀರದ್ದಿರಬಹುದು, ಕೇರಳದ್ದಿರಬಹುದು ಅಂತ ಹೇಳಿ. ಆಮೇಲೆ ನನಗೆ ಹಿಂದಾಗಡೆಗೆ ಕೆಳಗಡೆ ಮೆಸೇಜ್ ಬಂತು, ಇದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ನಡೆದಂತ ಘಟನೆ ಅಂತ ಹೇಳಿ. ನಿಜವಾಗಿಯೂ ಆಘಾತ ಆಯಿತು. ಬಂಧುಗಳೇ, ಎಲ್ಲಿಗೂ ನಮ್ಮ ಇವತ್ತು ಹಿಂದೂಗಳು ಗೋ ರಕ್ಷಕರು ಬಂದು ನಿಂತ್ಕೊಂಡಿದ್ದೀವಿ ಅನ್ನೋದನ್ನು ನೋಡಿ ನಿಜವಾಗಿಯೂ ಭಯ ಆಯಿತು ಒಂದು ನಿಮಿಷ. ಅದರ ಜೊತೆಗೆ ರಕ್ತನ ಕುದಿಯೋಕೆ ಪ್ರಾರಂಭ ಆಯಿತು. ನಾವೆಲ್ಲ ಕಾಶ್ಮೀರದಲ್ಲಿ ಕೇಳಿದ್ವಿ, ಪಶ್ಚಿಮ ಬಂಗಾಳದಲ್ಲಿ ಕೇಳಿದ್ವಿ, ಕೇರಳದಲ್ಲಿ ಕೇಳಿದ್ವಿ, ಹಿಂದೂಗಳ ಮೇಲೆ ಈ ರೀತಿ ದೌರ್ಜನ್ಯ ಆಗ್ತಾ ಇದೆ ಅಂತ ಹೇಳಿ. ಅಂತ ದೌರ್ಜನ್ಯ ಇವತ್ತು ಗಂಡು ಬೆಟ್ಟದ ನಾಡು ಚೆನ್ನಮ್ಮನ ನಾಡಿನಲ್ಲಿ, ರಾಯಣ್ಣನ ನಾಡಿನಲ್ಲಿ ನಡೆದಿದೆ ಅಂದ ತಕ್ಷಣನೇ ನನಗೆ ಸಿಟ್ಟು ತಡಿಲಿಕ್ಕಾಗ್ಲಿಲ್ಲ, ಆಕ್ರೋಶ ತಡಿಲಿಕ್ಕಾಗ್ಲಿಲ್ಲ. ಅವತ್ತೇ ನಾವು ಹೇಳಿದ್ವಿ, ಚಲೋ ಇಂಗ್ಲಿಗೆ ಕರೆ ಕೊಡ್ತೀವಿ, ಯಾರ್ಯಾರ ಜಿಹಾದಿಗಳು ಕಟ್ಟು ಹೊಡೆದಿದ್ದಾರೆ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತೇಳಿ ಇವತ್ತು ನಾವು ಬೆಳಗಾವಿಗೆ ಬಂದಿದ್ದೇವೆ. ಇಲ್ಲಿಂದ ನಾವು ಇಂಗ್ಲಿಗೆ ಹೋಗೋರಿದ್ದೇವೆ. ಆ ಜಿಹಾದಿಗಳಿಗೆ ಹೇಳ್ತಾ ಇದ್ದೇನೆ, ಎಷ್ಟು ಬಡಿಗೆಗಳಿದ್ದಾವೆ, ಕೋಲ್ಗಳಿದ್ದಾವೆ, ಸಿದ್ಧ ಮಾಡಿ ಇಟ್ಕೊಳ್ಳಿ. ಎಷ್ಟು ಮರಗಳಿದ್ದಾವೆ, ಸಿದ್ಧ ಮಾಡಿ ಇಟ್ಕೊಳ್ಳಿ. ಎಷ್ಟು ಹಗ್ಗ ಇದೆ, ಸಿದ್ಧ ಮಾಡಿ ಇಟ್ಕೊಳ್ಳಿ. ಬರ್ತಾ ಇದ್ದೀವಿ ಸಾವಿರಾರು ಸಂಖ್ಯೆಯಲ್ಲಿ, ತಾಕತ್ತಿದ್ರೆ ಕಟ್ಟಲೆ ಬಕ್ಲಿ ಅಂತೇಳಿ ಈ ಮುಖಾಂತರವಾಗಿ ಇಲ್ಲಿ ನಡೆಯೋದಿಲ್ಲ ನಿಮ್ಮ ಆಟ. ಈ ರಾಜ್ಯದೊಳಗೆ ಹಿಂದೂಗಳನ್ನ ಕೆಣಕಿದ್ರೆ ಉಳಿದಂತ ಇತಿಹಾಸ ಇಲ್ಲ. ಈ ರಾಜ್ಯದೊಳಗೆ ಬಿಜಾಪುರ ಸುಲ್ತಾನ್ ಅಂತವರನ್ನ, ಟಿಪ್ಪು ಸುಲ್ತಾನ್ ಅಂತವರನ್ನ ಗೋರಿ ಮಾಡಿದಂತ ಹಿಂದೂ ರಕ್ತ ಇದೆ ಇಲ್ಲಿ. ನೀವ್ಯಾ ಸೀಮೆ ಅವ್ರಲ್ಲೇ 4 ಹುಡುಗರು ಬಂದ್ರು ಅಂತ ಹೇಳಿ ಕಟ್ಟಾಗಿ ಹೊಡಿತೀರಿ ಬಗ್ಗೆ ಮಕ್ಕಳೇ, ಇಲಿಗಳಂಗ. ನಾವು ಇವತ್ತು ಹೇಳಿ ಬರ್ತಾ ಇದ್ದೀವಿ, ಘಂಟಾ ಘೋಷವಾಗಿ ಹುಲಿಗಳಾಗಿ ಬರ್ತಾ ಇದ್ದೀವಿ, ತಡ್ರಿ ನೋಡೋ ತಾಕತ್ತಿದ್ರೆ ಅನ್ನುವಂಥ ಸವಾಲನ್ನು ತಗೊಂಡು ನಾವು ಇವತ್ತು ಹೋಗ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಗೋರಕ್ಷಾ ಕಾನೂನಿದೆ ನಮ್ಮ ರಾಜ್ಯದಲ್ಲಿ. ಇವತ್ತೇ ನಿನ್ನ ರಾತ್ರಿ ಜಮಖಂಡಿಯಿಂದ ಬೈಲ್ ಹೊಂಗಲಕ್ಕೆ
9 ಹಸುಗಳನ್ನ 2 ಗಾಡಿಯೊಳಗೆ ಅಮಾನುಷವಾಗಿ ತುಂಬಿಕೊಂಡು ಹೋಗ್ತಾ ಇರುವಂತ ಘಟನೆ ನಿನ್ನೆ ನಡೆದಿದೆ. ಮತ್ತೆ ಇವತ್ತು ಆ ಗೋವುಗಳನ್ನು ಹಿಡಿಲಿಕ್ಕೆ ಹೊಂಟಾಗ ಪೊಲೀಸರದ್ದು ಒಂದೇ ಪ್ರಶ್ನೆ, ನಿಮ್ಗೆ ಯಾಕೆ ಬೇಕು? ನಿಮ್ಗೆ ಯಾರು ಅಧಿಕಾರ ಕೊಟ್ಟಾರೆ? ನಾನು ಇಲ್ಲಿಂದ ಹೇಳ್ತಾ ಇದ್ದೀನಿ, ಇನ್ನು ಮುಂದಿನ ದಿವಸದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಾದ್ರೂ ಗೋವುಗಳು ಹೋಗ್ತಾ ಇರಬೇಕಾದ್ರೆ ನೀವು ಖಂಡಿತವಾಗಿ ಹಿಡೀರಿ. ಯಾರಾದ್ರೂ ಬಂದ್ರೆ ನನಗೆ ಕರೆ ಮಾಡ್ರಿ, ಉತ್ತರ ಕೊಡ್ತೀನಿ ಯಾಕೆ ನಾವು ಹಿಡಿತಾ ಇದ್ದೀವಿ ಅನ್ನೋದನ್ನ. ಕಾರ್ಯಕರ್ತರಿಗೆ ಹೆದರಿಸ್ತೀರಿ, ಆಕಳ ಹಿಡ್ಲಿಕ್ಕೆ ಬಂದ್ರೆ ಕಾರ್ಯಕರ್ತರಿಗೆ ಕೇಳ್ತೀರಿ, ಅರೇ ದೇಶ ಸಂವಿಧಾನ ಕೊಟ್ಟಿದೆ ನಮಗೆ, ನಾವು ಪೂಜೆ ಮಾಡುವಂತ ಗೋಮಾತೆ ಅದು. ಅದನ್ನ ನಮ್ಮ ಕಣ್ಣು ಎದುರುಗಡೆಗೆ ನಾವು ಹೋಗ್ತಿರ್ಬೇಕಾದ್ರೆ ನಿಮ್ಮ ಹಾಗೆ ಎಂಜುಲಕ್ಕೆ ಕೈ ಚಾಚುವಂತ ಕಾರ್ಯಕರ್ತರು ನಮ್ಮವರಲ್ಲ. ಗೋಮಾತೆಯ ಹಾಲು ಕುಡಿದಿದ್ದೀವಿ. ನಮ್ಮ ಎದುರುಗಡೆಗೆ ಆ ಗೋಮಾತೆಯನ್ನು ಕಟಕರು ಒಯ್ತಿರ್ಬೇಕಾದ್ರೆ ಆಕಿ ಹಾಲು ಕುಡಿದಿದ್ದೀವಿ, ಆಕೆಯ ವಂಶದಿಂದ ಅನ್ನ ಉಣ್ತಾ ಇದ್ದೀವಿ. ಬಹುಶಃ ನನಗನ್ಸುತ್ತೆ ಗೋಮಾತೆಯನ್ನು ಯಾಕೆ ಹಿಡಿತೀರಿ ಅಂತ ಕೇಳ್ತಾರಲ್ಲ, ಅವ್ರು ಅನ್ನ ತಿನ್ನೋದಿಲ್ಲ ಅನ್ಸುತ್ತೆ ಹೊಟ್ಟಿಗೆ. ಅವ್ರು ಬಹುಶಃ ಹೊಟ್ಟಿಗೆ ಅನ್ನ ತಿನ್ನೋದಿಲ್ಲ, ಹೀಗಾಗಿ ಆ ಆಕಳ ಹಾಲು ಕುಡಿಯೋದಿಲ್ಲ, ಅವ್ರು ಬೇರೆ ಕುಡಿತಿರ್ಬೇಕು. ಅದಕ್ಕೆ ಗೋಮಾತೆಯ ಮಹತ್ವ ಆ ರಾಕ್ಷಸರಿಗೆ ಗೊತ್ತಿಲ್ಲ. ಬಂಧುಗಳೇ, ಮುಂದಿನ ದಿವಸದಲ್ಲಿ ನಾನು ಇಲ್ಲಿಂದಲೇ ಹೇಳ್ತಾ ಇದ್ದೀನಿ, ರಾಜ್ಯ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಇಡೀ ರಾಜ್ಯದಲ್ಲಿ ಎಲ್ಲೇ ಈ ರೀತಿಯಾಗಿ ಗೋ ಸಾಗಾಣಿಕೆ ಕಾಣ್ತಾ ಇತ್ತು ಅಂದ್ರೆ ಒಂದು ಪೊಲೀಸ್ ಸ್ಟೇಷನ್ ತಿಳಿಸಿ, ಎರಡನೇದ್ದು ನಮಗ್ ತಿಳಿಸಿ. ಪೊಲೀಸರು ಬರಲಿಲ್ಲ ಅಂದ್ರೆ ನಾವು ಬರ್ತೀವಿ, ಮುಂದೆ ಏನಾಗುತ್ತೋ ನಾವಿದ್ದೀವಿ, ಇನ್ನು ಜಿಹಾದಿಗಳಿದ್ದಾರೆ ಅನ್ನುವಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಎಷ್ಟು ಮನವಿ ಕೊಡ್ಬೇಕು ಸರ್ಕಾರಕ್ಕೆ? ಎಷ್ಟು ಸಲ ಪ್ರತಿಭಟನೆ ಆಗ್ಬೇಕು? ಎಷ್ಟು ನಿಮಗೆ ಕಾಲು ಬೀಳ್ಬೇಕು? ಇನ್ನಾಗೋದಿಲ್ಲ. ಇನ್ನು ನಾವು ಮನವಿ, ಹೋರಾಟ, ಪ್ರತಿಭಟನೆ ಇಲ್ಲ. ಇನ್ನು ನಾವು ರಸ್ತೆ ಇಳಿಯೋರೆ. ನೀವೇನಾದ್ರೂ ಹೇಳೋದಿದ್ರೆ ಆ ಗೋ ಹಂತಕರಿಗೆ ಹೇಳಿ, ಗೋ ಸಾಗಣೆ ಮಾಡುವಂತವ್ರಿಗೆ ಹೇಳಿ. ನಮಗೆ ಇನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ರೆ ನಿಮಗೆ ಇನ್ನು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಹಿಂದೂ ಸಮಾಜ ನಿಮಗಿನ್ನ ರಸ್ತೆಯೊಳಗೆ ಅಟ್ಟಾಡಿಸಿ ಹೊಡೆಯುತ್ತೆ. ರಸ್ತೆಯೊಳಗೆ ಅಟ್ಟಾಡಿಸಿ ಹೊಡೆಯುತ್ತಿನ ಆಕ್ರೋಶದ ಕಟ್ಟೆ ಹೊಡಿತಾ ಇದೆ. ಇನ್ನು ಪರೀಕ್ಷೆ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತ ಸಂದೇಶವನ್ನ ಇವತ್ತು ಬೆಳಗಾವಿಯ ಮುಖಾಂತರವಾಗಿ ಇಡೀ ರಾಜ್ಯಕ್ಕೆ ಕೊಡೋದಕ್ಕೋಸ್ಕರವಾಗಿನೇ ಇಂಗಳಿ ಕರೆ ಅನ್ನುವಂಥದ್ದು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಂಥ ಮಳೆಯೊಳಗೆ ಅಗದಿ ಸಮಯ ಕಡಿಮೆ ಇದ್ರೂ ಸಹ ಆ ಗೋಮಾತೆಯ ಭಕ್ತಿ ಮೇಲೆ ತಾವೆಲ್ಲರೂ ಸದ್ಯಕ್ಕೆ ಆ ಮಳೆಯನ್ನ, ಅಡೆತಡೆಗಳನ್ನ ಬಹಳಷ್ಟು ಜನ ಇಲ್ಲಿ ಹೋಗ್ಬಾಡ್ರಿ ಅಂತ ತಡೆಯುವಂತ ಪ್ರಯತ್ನವನ್ನ ಮಾಡಿದ್ರು ಸಹ ಅದನ್ನೆಲ್ಲ ಧಿಕ್ಕರಿಸಿ ನೀವು ಇವತ್ತಿಲ್ಲಿ ಬಂದಿದ್ದೀರಿ ಅಂದ್ರೆ ನಿಜವಾದಂತ ಆ ಗೋಮಾತೆಯ ಹಾಲು ಕುಡಿದಂತ ಗಂಡುಗಲಿಗಳೇ ಇಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಅಭಿನಂದನೆ ಹೇಳ್ತಾ ಇವತ್ತಿನಿಂದ ಹೋರಾಟ ಪ್ರಾರಂಭ. ಇವತ್ತಿನಿಂದ ಹೋರಾಟ ಪ್ರಾರಂಭ. ಇನ್ನು ಮುಂದಿನ ದಿವಸದಲ್ಲಿ ಇನ್ನು ನಮ್ಮ ಹೋರಾಟ ಪ್ರಾರಂಭ ಆಗುತ್ತೆ. ನಿಮ್ಮ ಸರ್ಕಾರ ಯಾವುದನ್ನು ಮಾಡುತ್ತೆ ಅದನ್ನು ಉತ್ತರ ಕೊಡುವಂತ ತಾಕತ್ ಹಿಂದೂ ಸಮಾಜಕ್ಕಿದೆ ಅನ್ನುವಂತ ವಿಷಯವನ್ನು ಹೇಳ್ತಾ ನನ್ನ ವಿಷಯವನ್ನು ಮುಗಿಸ್ತೀನಿ. ಜೈ ಶ್ರೀರಾಮ್, ಗೋ ಮಾತಾ ಕಿ. ಈಗ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಜಿ ಅವರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ಅವರೊಂದು 2 ಮಾತು. ಆತ್ಮೀಯ ಬಂಧುಗಳೇ, ರಾಜ್ಯ ಅಧ್ಯಕ್ಷರು ಗಂಗಾಧರ್ ಕುಲಕರ್ಣಿ ಅವರು ಹಿಂದೂ ಸಂಘಟನೆಯ ನಿಲುವನ್ನ, ನಿರ್ಣಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ಆಕ್ರೋಶ ಯಾಕೆ ಅಂತಂದ್ರೆ, ಮೂಕ ಪ್ರಾಣಿ ಕಾಮಧೇನು ಹೇಳಕ್ಕಾಗ್ತಾ ಇಲ್ಲ, ಅಳಕ್ಕಾಗ್ತಾ ಇಲ್ಲ, ವಿರೋಧಿಸಕ್ಕಾಗ್ತಾ ಇಲ್ಲ. ಆ ಪ್ರಾಣಿ ಮಾಡಿದ ತಪ್ಪಾದ್ರೂ ಏನು? ಹಾಲು ಕೊಟ್ಟಿದ್ದೇ ತಪ್ಪ? ಮೂತ್ರದಿಂದ ಸರ್ವ ರೋಗಗಳನ್ನು ನಿವಾರಣೆ ಮಾಡ್ತಾ ಇರುವಂತಹದ್ದೇ ತಪ್ಪ?
ಈ ದೇಶದಲ್ಲಿ ಸಾವಿರಾರು ವರ್ಷದಿಂದ ಗೋವನ್ನ, ಆಕಳನ್ನ, ಹಸುವನ್ನ ತಾಯಿ ಗೋಮಾತಾ ಅಂತ ಹೇಳಿ ಪೂಜೆ ಮಾಡಿದ್ದನೇ ತಪ್ಪಾಯ್ತಾ? ಸೊ ಈ ರೀತಿಯ ನಿರಂತರವಾಗಿ ಈ ದೇಶದಲ್ಲಿ ಆಗ್ತಾ ಇರುವಂತ ಗೋಹತ್ಯೆಯ ನಿಲ್ಲಿಸಕ್ಕೆ ಎಲ್ಲರೂ ಪ್ರಯತ್ನ ಮಾಡಿದರು. ಸಾಧು ಸಂತರು, ಸ್ವಾಮೀಜಿಗಳು, ಸಾಹಿತಿಗಳು, ಹಿಂದೂ ಹೋರಾಟಗಾರರು. ಸೊ ಎಲ್ಲರ ಪ್ರಯತ್ನ ಇದ್ರೂ ಕೂಡ ಇನ್ನೂ ನಿರಂತರವಾಗಿ ನಡೆಯುತ್ತೆ ಅಂತಂದ್ರೆ ಸಂವಿಧಾನ ವಿರೋಧಿ. ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದಲ್ಲೇ ಬರೆದಿದ್ದಾರೆ, 48ನೇ ವಿಧಿ ಏನ್ ಹೇಳುತ್ತೆ? ಯಾವುದು ಕೃಷಿಗೆ, ಒಕ್ಕಲತನಕ್ಕೆ ಯಾವುದು ಇವತ್ತು ಬೇಕಾಗತ್ತೆ, ಅಗ್ರಿಕಲ್ಚರ್ಗೆ ಬೇಕಾದಂತ ಎಲ್ಲಾ ಪ್ರಾಣಿಗಳ ರಕ್ಷಣೆ ಎಲ್ಲರ ಹೊಣೆ ಅಂತನ್ನುವಂಥದ್ದು ಡಾಕ್ಟರ್ ಅಂಬೇಡ್ಕರ್ ಅವತ್ತೇ ಬರೆದು ಇಟ್ಟಿದ್ದಾರೆ. ಸೊ ಕೃಷಿಗೆ ಇವತ್ತು ಒಂದು ಎತ್ತು, ಒಂದು ಆಕಳು, ಒಂದು ಹೋರಿ ತಗೊಳ್ಬೇಕಾದ್ರೆ ರೈತನ ಕಣ್ಣೀರು ಬರ್ತಾ ಇದೆ. ಲಕ್ಷಗಟ್ಟಲೆ ಇವತ್ತು ವ್ಯವಹಾರ ಆಗ್ತಾ ಇರೋದು ಬಡ ರೈತ ಅದನ್ನು ತಗೊಳಕ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಗೋ ಹತ್ಯೆ ಕಾರಣ. ಗೋವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಹೋರಿ, ಎತ್ತುಗಳು, ಎಮ್ಮೆಗಳು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಇದೆಲ್ಲ ಗೊತ್ತಿದ್ದಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಟಿಗೋಸ್ಕರ, ಮುಸ್ಲಿಮರ ಓಲೈಕೆಗೋಸ್ಕರ ಇವತ್ತು ಇದನ್ನ ಮುಕ್ತವಾದಂತಹ ವಾತಾವರಣ ನಿರ್ಮಾಣ ಮಾಡ್ತಾ ಇರೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ನೀವೇನು ಕುಡಿತಾ ಇದ್ದೀರಿ? ನಿಮ್ಮ ಮನೆಯ ಮಕ್ಕಳು ಆಕಳ ಹಾಲು, ಎಮ್ಮೆ ಹಾಲು ಕುಡಿತಾ ಇದಾರೆ ಇಲ್ಲೋ? ಯಾರು ಹುಚ್ಚು ಕುಡಿತಾ ಇದಾರೇನು? ಕತ್ತೆ ಹುಚ್ಚು ಕುಡಿತಾ ಇದಾರೆ ನೀವು? ಇಲ್ಲಿ ಕರ್ನಾಟಕದಲ್ಲಿ ಗೋ ಹತ್ಯಾ ನಿಷೇಧ ಕಾಯ್ದೆ ಇದೆ. ಕಾಯ್ದೆ ಇದ್ದಾಗಲೂ ಕೂಡ ಇವತ್ತು ಅನಧಿಕೃತವಾದಂತ ಕಸಾಯಿಖಾನೆಗಳು, ಗೋಕಳ್ಳತನ, ಗೋಮಾಂಸ ರಫ್ತಾಗೋದು, ಇದೆಲ್ಲ ನೋಡಿದರೆ ಎಲ್ಲಿದೆ? ಇಂಗ್ಲಿ ಉದಾಹರಣೆ ಏನಾಗ್ತಾ ಇದೆ? ಗೋರಕ್ಷಕರನ್ನ ಅವರನ್ನ ಒಂದು ಗಿಡಕ್ಕೆ ಕಟ್ಟಿ ಹಾಕಿ ಹೊಡಿತಾರೆ, ಕಲ್ಲಿಂದ, ಬಡಗಿಯಿಂದ, ಮುಳ್ಳಿಂದ. ಅದನ್ನ ಕೇಂದ್ರಿತವಾಗಿ ಯೋಚನೆ ಮಾಡುವ ಹಾಗಾದ್ರೆ ಕಾಯ್ದೆ ಎಲ್ಲಿದೆ? ಪೊಲೀಸ್ ಸ್ಟೇಷನ್ ಯಾಕೆ? ಹಾಗಾದ್ರೆ ಕೋರ್ಟ್ ಯಾಕೆ? ಇಂಗ್ಲಿ ಅಲ್ಲಿರುವಂತಹ ಜಿಹಾದಿ ಮಾನಸಿಕತೆ ಇರುವಂತವರಿಗೆ ಹಾಗಾದ್ರೆ ಅವ್ರ ಮೇಲೆ ಕ್ರಮ ಬೇಡವಾ? 4 ಜನರನ್ನ ಬಂಧನ ಮಾಡಿ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ನವರೇ. 30-40 ಜನ ಇದಾರಲ್ಲಿ, ಮಹಿಳೆ ಇದಾರಲ್ಲಿ. ಸೊ ಇದು ಅವ್ರ ಮೇಲೆ ಕ್ರಮ ತಗೊಳ್ಳೋದು ಬಿಟ್ಟು ಇವತ್ತು ನಮ್ಮ ಗೋರಕ್ಷಕರ ಮೇಲೆ 2 ಕೇಸ್ ಹಾಕ್ತಿರಿ. ಹುಕ್ಕೇರಿಯಲ್ಲಿ ಒಂದು, ಬೆಳಗಾವಿಯಲ್ಲಿ ಒಂದು, ಇನ್ನೆಲ್ಲೆಲ್ಲ ಹಾಕ್ತಾರೋ ಗೊತ್ತಿಲ್ಲ. ಅಂದ್ರೆ ಕಳ್ಳರಿಗೂ ಒಂದೇ ಕಾನೂನು, ಕಳ್ಳ ಹಿಡಿದು ಕೊಟ್ಟವ್ರಿಗೂ ಒಂದೇ ಕಾನೂನು ಆಯ್ತಲ್ರಿ. ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇದ್ದೇನೆ ನಾನು, ಈ ರೀತಿಯ ಬಚಾವ್ ಯಾರಿಗೆ ಮಾಡ್ತಾ ಇದ್ದಾರೆ? ರಕ್ಷಣೆ ಯಾರು ಕೊಡ್ತಾ ಇದ್ದಾರೆ? ಗಿಡಕ್ಕೆ ಕಟ್ಟಿ ಹೊಡೆಯುವಂತಹ ಮಾನಸಿಕತೆ ಜಿಹಾದಿ ಪುಂಡರಿಗೆ, ಕಿಡಿಗೇಡಿಗಳಿಗೆ, ಗುಂಡಾಗಳಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ನೀವು. ಇದು ತಿರುಗೇಟಾಗತ್ತೆ, ಇದು ಉಲ್ಟಾ ಆಗ್ತಾ ಇದೆ. ನೀವು ರಕ್ಷಣೆ ಯಾರು ಕೊಡ್ತಾ ಇದ್ದಾರೆ? ಅವರೇ ಡಿಜಿ ಹಳ್ಳಿ, ಕೆಜಿ ಹಳ್ಳಿ, ಹುಬ್ಬಳ್ಳಿ, ಉದಯಗಿರಿ, ಮೈಸೂರಿನ ಉದಯಗಿರಿಯಲ್ಲಿ, ಶಿವಮೊಗ್ಗದಲ್ಲಿ ಆದಂತ ಘಟನೆ ನೆನಪು ಮಾಡ್ಕೊಳ್ಳಿ. ಶಿವಮೊಗ್ಗದಲ್ಲಿ SP ಅವರನ್ನೇ ಓಡಿಸಿದ್ರು, ಪೊಲೀಸ್ ಸ್ಟೇಷನ್ ಸುಟ್ಟು ಹಾಕಿದ್ರು, ಒಬ್ಬ MLA ಸುಟ್ಟು ಹಾಕಿದ್ರು, ಡಿಜಿಹಳ್ಳಿ, ಕೆಜಿಹಳ್ಳಿ ಹಿಂದೂ ಮನೆಗಳನ್ನ ಸುಟ್ಟು ಹಾಕಿದ್ರು, ಓಡಿಸಿದ್ರು. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಜೀಪ್ ಅನ್ನ ಉಲ್ಟಾ ಮಾಡಿದ್ರು. ಇನ್ನೊಂದು 5 ನಿಮಿಷದ ವ್ಯತ್ಯಾಸ ಆಗಿತ್ತಿದ್ರೆ ಅಲ್ಲಿ DYSPಯ ಕೊಲೆ ಆಗ್ತಾ ಇತ್ತು. ಇದೆಲ್ಲ ಯಾಕೆ ಆಗ್ತಾ ಇದೆ?
ಕಾಂಗ್ರೆಸ್ ನೀವು ಕಾರಣಕರ್ತರು, ನೀವು ಬಚಾವ್ ಮಾಡ್ತಾ ಇದ್ದಾರೆ ನಿಮ್ಮ ಓಟಿನ ಆಸೆಗೋಸ್ಕರ, ನಿಮ್ಮ ಸರ್ಕಾರ ಉಳಿಸೋಗೋಸ್ಕರ. ಇವತ್ತು ಮುಸ್ಲಿಂ ಓಟ್ಗೋಸ್ಕರ ಗೂಂಡಾಗಳನ್ನು ಬಚಾವ್ ಮಾಡ್ತಾ ಇದ್ದೀರಿ, ನೀವು ಗೋಹಂತಕರನ್ನು ಬಚಾವ್ ಮಾಡ್ತಾ ಇದ್ದೀರಿ. ನಿಮಗೆ ಗೋ ಶಾಪ ತಟ್ಟತ್ತೆ ಅಂತ ನಾವು ನೆನಪಿಟ್ಕೊಳ್ಳಿ. ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ಗೋಶಾಪ ತಟ್ಟಿದೆ, ಕಸದ ತೊಟ್ಟಿಗೆ ಹೋಗಿದಿರಿ, ಇಲ್ಲೂ ಹೋಗ್ತೀರಿ. ಗೋವಿನ ಶಾಪ ಬಹಳ ಕೆಟ್ಟ ಶಾಪ ಕೊಡುತ್ತೆ. ಗೋಮಾತಾ ಮೂಕ ಪ್ರಾಣಿ, ಆ ಮಹಾ ತಾಯಿ ಆಕೆ ಕೇಳ್ತಾ ಇದ್ದಾಳೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಸಗಣಿ, ಮೂತ್ರ ಎಲ್ಲವನ್ನೂ ಈ ಸಮಾಜಕ್ಕೆ ಈ ಜನ ಬದುಕೋಗೋಸ್ಕರ ಕೊಡ್ತಾ ಇರುವಂತವ್ರು ನನ್ನನ್ನೇ ಕೊಲ್ತಾ ಇದಾರಲ್ಲ ಅಂತನ್ನುವಂತ ಶಾಪ ಕೊಡ್ತಾ ಇದ್ದಾರೆ. ಬಂಧುಗಳೇ, ಇವತ್ತಿನ ಇಂಗಳಿ ಘಟನೆ ಏನಿದೆಲ್ಲ ಬಹಳ ಗಂಭೀರವಾಗಿ ತಗೊಳ್ಬೇಕು. ಸೊ ಈ ಬಚಾವ್ ಮಾಡುವಂತಹ, ರಕ್ಷಣೆ ಮಾಡುವಂತಹ ಹುಬ್ಬಳ್ಳಿಯ ಕೇಸನ್ನ ವಾಪಸ್ ತಗೊಳ್ಳುವಂತಹ ಮಾನಸಿಕತೆ ಏನಿದೆಯಲ್ಲ, ಇದು ತಿರುಗೇಟಾಗತ್ತೆ. ಅದೇ ಗಿಡಕ್ಕೆ ಕಾಂಗ್ರೆಸ್ನವರು ಕಟ್ಟಿ ಹೊಡಿತಾರೆ, ಅವರೇ ಹೊಡಿತಾರೆ ನಿಮ್ಮನ್ನ, ನಾವಲ್ಲ. ಈಗಾಗಲೇ ಮಾಡಿದ್ದಾರೆ. ಕಾಂಗ್ರೆಸ್ MLA ಮನೆಯೇ ಸುಟ್ಟು ಹಾಕಿದ್ದಾರೆ, ಕಾಂಗ್ರೆಸ್ಸಿನ ಕಾರ್ಪೊರೇಟರ್ನ ಮಗಳನ್ನೇ ಕೊಂದು ಹಾಕಿದ್ದಾರೆ. ಬಿಡುದಿಲ್ಲ, ಯಾರನ್ನೂ ಬಿಡುದಿಲ್ಲ ಇವರು. ನೀವು ಬಚಾವ್ ಮಾಡಕ್ ಹೋಗ್ಬೇಡ್ರಿ. ಬರೇ ಓಟ ಅಷ್ಟೇ ಅಲ್ಲ ಮುಖ್ಯ ಅಲ್ಲ, ಸರ್ಕಾರ ಮುಖ್ಯ ಅಲ್ಲ, ದೇಶ, ಧರ್ಮ, ನಮ್ಮ ಗೋಮಾತೆ, ನಮ್ಮ ಹೆಣ್ಮಕ್ಳು ಮುಖ್ಯ ಆಗಿದೆ ಅಂತ ನೆನಪಿಟ್ಕೊಳ್ಳಿ, ಯೋಚನೆ ಮಾಡಿ. ಸೊ ತಿರುಗೇಟಾಗತ್ತೆ. ಅದನ್ನ ಆಗೋಕ್ಕಿಂತ ಮುಂಚೆ ಎಚ್ಚರಿಕೆ ಕೊಡೋಗೋಸ್ಕರನೇ ಇವತ್ತು ನಾವು ಇಂಗ್ಲಿ ಚಲೋ. ಯಾಕೆ ಇಂಗ್ಲಿಯಲ್ಲಿದ್ದಂಥವ್ರು ಹೊಡೆಯಕ್ಕಲ್ಲ, ಅವ್ರಿಗೆ ಭಯ ಬೇಡ ಏನ್ರಿ? ಅವರೇ ಕೋರ್ಟು, ಅವರೇ ಪೊಲೀಸ್ ಸ್ಟೇಷನ್, ಅವರೇ ಕಂಪ್ಲೇಂಟು ಅಂತಂದ್ರೆ ಯಾಕೆ ಬೇಕು ಕೋರ್ಟು, ಯಾಕೆ ಬೇಕು ಪೊಲೀಸ್ ಸ್ಟೇಷನ್ ಆಗಿದ್ರೆ? ಸೊ ಈ ಹಿನ್ನೆಲೆಯಲ್ಲಿ ಇಂಗ್ಲಿ ಗ್ರಾಮದಲ್ಲಿ ನಡೆದಂತ ಘಟನೆ ವೈರಸ್ ಮಾದರಿಯಲ್ಲಿ ಹರಡಬಾರದು, ಹರಡುತ್ತೆ. ಅದಕ್ಕೆ ಎಚ್ಚರಿಕೆ ಕೊಡುವೋಸ್ಕರನೇ ಇವತ್ತು ಸಾಂಕೇತಿಕವಾಗಿ ನಾವು ಅಲ್ಲಿ ಹೋಗೋ ನಿರ್ಣಯವನ್ನ ಮಾಡಿದೀವಿ. ತಡೀರಿ, ಅರೆಸ್ಟ್ ಮಾಡ್ರಿ, ಗಲ್ಲಿ ಹಾಕ್ರಿ, ಹೊಡೆರಿ ಗುಂಡು. ಗೋಮಾತೆಯ ಸಲುವಾಗಿ ಎಷ್ಟೋ ತ್ಯಾಗಗಳು, ಎಷ್ಟೋ ಬಲಿದಾನಗಳಾಗಿದ್ದಾವೆ. ನಾವು ಕೂಡ ಸಾಯಕ್ಕೆ ಸಿದ್ಧವಾಗಿದ್ದೀವಿ. ಆದರೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು, ಕಾನೂನು ಎಲ್ಲಿದೆ, ಜಿಹಾದಿಗಳೆಲ್ಲಿದ್ದಾರೆ, ಯಾವುದಕ್ಕೋಸ್ಕರ ಹೋರಾಟ ಇದು ಅಂತ ಹೇಳಿ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತನ್ನುವಂತ ದೃಷ್ಟಿಕೋನದಿಂದಲೇ ಇವತ್ತು ಈ ಹೋರಾಟವನ್ನು ತಗೊಂಡಿದ್ದೀವಿ. DC ಅವರಿಗೆ ಮನವರಿಕೆಯನ್ನ ಮಾಡ್ತೀವಿ. 30-40 ಜನ ಇದ್ದಂತಹ ಸಂದರ್ಭದಲ್ಲಿ 4 ಜನರನ್ನು ಬಂಧನ ಮಾಡಿದಿರಿ. ನೋ, ಇದನ್ನು ಒಪ್ಪೋದಿಲ್ಲ. ಅಲ್ಲಿದೆ ವಿಡಿಯೋ, 30-40 ಜನ ಇದ್ದಾರೆ. ಒದ್ದು ಒಳಗಡೆ ಹಾಕ್ಬೇಕು ಅವರನ್ನ. ಇವತ್ತು ಗ್ರಾಮಸ್ಥರು ಹೇಳ್ತಾರೆ ಬಹಳ ಸೌಹಾರ್ದ ಇದೀವಿ ಅಂತೇಳಿ. ಆ ಸೌಹಾರ್ದ ಅಂತ ಹೇಳುವಂತವ್ರು ಬಾಯಿ ಮುಚ್ಕೊಂಡು ಕೂತಿದ್ರಿ ಏನು ಹೊಡಿಬೇಕಾದ್ರೆ? ನಿಮಗೆ ಹೊಡೆತ ತಿಂದಿದ್ರೆ ನಿಮಗೆ ಅಲ್ಲಿ ಆಗಿದ್ರೆ ಗೊತ್ತಾಗ್ತಿತ್ತು ನಿಮ್ಮ ಸೌಹಾರ್ದ. ಬಾಯಿ ಮುಚ್ಕೊಂಡಿರಿ. ನೋವು ನಮಗಿದೆ, ಹೊಡೆತ ನಾವು ತಿಂದಿದ್ದೇವೆ. ಗೋಮಾತೆಯ ರಕ್ತ ಇಲ್ಲಿ ಹರಿತಾ ಇರೋದು ನಾವು ಕಾಣ್ತಾ ಇದೆ. ಸೌಹಾರ್ದ ಅಂತ ಸೌಹಾರ್ದ. ಈ ಆಟ ನಾಟಕ ನಿಲ್ಲಿಸ್ರಿ ಅಂತ ಅನ್ನುವಂಥದ್ದು ಹೇಳ್ತೇನೆ. ಸೌಹಾರ್ದ ಮಾತನಾಡುವಂಥವ್ರು ಬಾಯಿ ಮುಚ್ಕೊಂಡಿರ್ರಿ. ಸೊ ಈ ಹಿನ್ನೆಲೆಯಲ್ಲಿ DC ಅವರಿಗೆ ಮನವಿ ಕೊಟ್ಟು ಮುಂದಿನ ಹೆಜ್ಜೆಯನ್ನ ನಾವು ಇಂಗ್ಲಿ ಕಡೆ ಇಡೋರು ಅಂತನ್ನುವಂಥದ್ದು ನಿರ್ಧಾರವನ್ನ ಮಾಡಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಪ್ರಭುಜಿಯವರಿಗೆ ಧನ್ಯವಾದಗಳು. ಮೊನ್ನೆ ಹಲ್ಲೆಯಾದಂತಹ ಸಂದರ್ಭದೊಳಗೆ 3 ಜನ ಕಾರ್ಯಕರ್ತರು ತಲ್ಲಿದ್ದಾರೆ. ಅವರಿಗೆ ನಾವು ಒಂದು ಆತ್ಮಸ್ಥೈರ್ಯವನ್ನ, ನಮ್ಮೆಲ್ಲರ ಬೆಂಬಲವನ್ನ, ನೀವು ಒಂಟಿಲ್ಲ, ನಿಮ್ಮ ಜೊತೆಗೆ ಇಡೀ ಹಿಂದೂ ಸಮಾಜ ಇದೆ ಅನ್ನುವಂಥ ಸಂದೇಶ ಕೊಡೋದಕ್ಕೋಸ್ಕರವಾಗಿ ಈಗ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ಆ ಕಾರ್ಯಕರ್ತರು ಬರಬೇಕು.
ವಿಠಲ್ ವಿಠಲ್ ಹೆಗಡೆ ವಿಠಲ್ ಹೆಗಡೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಮುಖಾಂತರವಾಗಿ ಆ ಗೋ ಭಕ್ತರಿಗೆ ಮಾರುತಿ ಬಳ್ಳಾರಿ ದೀಪು ದೀಪು ಸಜ್ನವರ್ ಮಾರುತಿ ಬಳ್ಳಾರಿ ಈ ಮೂರು ಗೋ ಭಕ್ತ ಹುಲಿಗಳಿಗೆ ಒಂದ್ಸಾರಿ ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಅವರ ಕಾರ್ಯಕ್ಕೆ ಅಭಿನಂದನೆಯನ್ನು ಸಲ್ಲಿಸೋಣ. ಜೈ ಗೋ ಮಾತಾ ಕಿ, ಗೋ ಮಾತಾ ಕಿ, ಗೋ ಮಾತಾ ಕಿ. ಡಿಸೀರ್ ಇಲ್ಲ ಅಲ್ಲ, ಬರ್ತೀವಿ ಅಂತ ಹೇಳಿದ್ವಿ ಸರ್ ಮೊದಲಿಗೆ. ಇಷ್ಟು ಇಡೀ ರಾಜ್ಯದಿಂದ ಹೋರಾಟ ಮಾಡ್ತಾ ಇದ್ವಿ, ಡಿಸೆಂಬರ್ ಬೆಟ್ಟಾಲಿ ಬರ್ತೀವಿ ಅಂತ ಹೇಳಿದ್ವಿ. ಅಲ್ಲ, ಈಗ ಜಿಲ್ಲೆಯಾದ್ಯಂತ ಭಯಾನಕ ಘಟನೆ ಆಗಿದೆ. ಎಷ್ಟು ಸೀರಿಯಸ್ನೆಸ್ ಇದೆ ಡಿಸಿಯರ್ಗೆ? ನಿಮಿಷ ರೀ. ಅವ್ರ ಒಟ್ಟು ಗೋರಕ್ಷಕರು ಹಿಂದೂಗಳನ್ನು ಇಷ್ಟೇ ಕಾಲ್ಕಸ ಅನಿಸ್ತಾ ಇದೆ. ಭಾರತ್ ಮಾತಾ ಕಿ, ಮಾತಾ ಕಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎದ್ದಕ್ಕಾಗಿ ಹೋರಾಟ, ಎದ್ದಕ್ಕಾಗಿ ಹೋರಾಟ, ಎದ್ದಕ್ಕಾಗಿ ಹೋರಾಟ.
आज या ठिकाणी चंदगडचे अध्यक्ष मानतेज देसाई आपल्या कार्यकर्त्यांच्या सोबत या आंदोलनामध्ये भागी झाले, तरी मी त्यांना विनंती करतो की ह्या संदर्भात 2 शब्द बोलावे. इंग्लंडमध्ये बघता ज्या आपल्या श्रीराम सेनेच्या ज्या कार्यकर्त्यांवरती जो हल्ला झालेला आहे, हा फक्त श्रीराम सेनेच्या कार्यकर्त्यांवरती हल्ला नाही, तर छत्रपती शिवाजी महाराजांच्या विचारवरती जो हल्ला झालेला आहे. आणि यांचा या काँग्रेस सरकारचा फक्त श्रीराम सेना नाही तर अखंड हिंदू समाज फार विरोध करतोय. आणि अशा या गरा वागणाऱ्या भडव्यांना, हिंदू विरोधक भडव्यांना तिथल्या तिथं ठेचणं हे फार गरजेचं आहे. नाही तर हे गरा वागणारे आज उद्या भारत देशाला पाकिस्तान बनल्याशिवाय राहणार नाहीत. अशा या पाकिस्तानांच्या भडव्यांना इथं ठेचणं गरजेचं आहे. विचार करायला गेला तर हे युवकांनी, ज्या युवकांना त्यांनी झाडाला बांधून मारलेलं आहे, अतिशय निंदनीय आहे. आम्ही हिंदू समाज या घटनेचा जाहीर निषेध करतो. आणि ज्या भडव्यांनी, ज्या आमच्या या युवकांना जे मारहाण केले त्यांच्यात कठोरात कठोर कारवाई व्हावी अशी आमची इच्छा आहे. एवढंच बोलतो मी थांबतो. प्रभू श्री रामचंद्र की, पवनपुत्र हनुमान की जय भवानी, जय शिवाजी, जय श्रीराम, जय जय श्रीराम. महाराष्ट्र चंदगडवरून श्रीराम सेना इंडस्ट्रीचे अध्यक्ष मानतेज देसाई यांनी आपल्या कार्यकर्त्यांसोबत आम्हाला साथ दिली. प्रत्येक हिंदू माणसाची हत्या आहे, प्रत्येक हिंदू माणसाच्या मनाला त्यांनी इजा पोहोचवलेली आहे. आणि एवढं प्रमोद चिमुतारिक यांनी सुद्धा सांगितलं की आपल्या कॉन्स्टिट्यूशन मध्ये, संविधानामध्ये 48व्या कलमामध्ये लिहिलेलं आहे की ते गोमाते किंवा आपल्या शेतीसाठी लागणारे जे आहे ते आपण जपलं पाहिजे. त्याची हत्या करणं किंवा ते हे करणं, व्यर्थ करणं संविधानाच्या नुसार चुकीचं आहे. पण तरीही फक्त बेळगावात नाही, कर्नाटकात नाही, महाराष्ट्रात नाही, अख्ख्या हिंदू राष्ट्रात, आपल्या भारतात गोमातेची तस्करी होते का? तर त्यांना मदत असते पोलीस निरीक्षकांची. अरे तुम्ही गोमातेचं दूध पिता ना, मग का त्यांना सहाय्य करताय? आणि जर त्यांना विचारायला गेलं का उलटे तुम्ही गुन्हे दाखल गोरक्षकांवर करताय काय म्हणून? आम्हाला तरी वाटतंय की तुम्ही कदाचित गाईचं दूध पिलेलं नाही आहात आणि तुमचा बापाही इतका नाहीये, समजलं काय? नाही तर तुम्ही गोरक्षक, गोमातेची जी हत्या करायला त्यांना सपोर्ट केला नसता, गोरक्षकांवर खोटे गुन्हे दाखल केला नसता. गोमाता ही राष्ट्रमाता आहे. अरे जे भडवे, जे जिहादी गोमातेची हत्या करायले लहान असताना ते सुद्धा तेच गोमातेचं दूध पिलेलं आहे, हे त्यांनी विसरायला लागलेत. ही गोमाता फक्त आमची माता नाहीये, आमचे 33 कोटी देव त्या गोमातेमध्ये बसलेले आहेत. आणि जर ह्याच्या पुढे गोमातेची हत्या झाली तर प्रत्येक हिंदू तुमच्या विरोधात उभा राहील, समजलं? अरे जर हिंमत असेल तर आमच्या समोर गोमातेला घेऊन जा. लपून लपून का घेऊन जाता गोमातेला? हिंमत असेल ना ते या आणि समोर घेऊन जा सांगून. या संदर्भात एक व्हिडिओ घातला होता, तर त्या व्हिडिओ बद्दल मला धमकी सुद्धा देण्यात आली होती की असे व्हिडिओ घालू नकोस, नाही तर तुझ्या घरात जाऊन तुला दाखवू. अरे काय धमकी देणार आहात तुम्ही? आणि गोमाता आमची राष्ट्रमाता आहे, आमची देवमाता आहे. त्या गोमातेच्या रक्षणासाठी आम्हाला आमचे प्राण जरी गमवावे लागले तरी प्रत्येक गोरक्षक त्यासाठी सज्ज आहे. बोलो भारत माता की, हिंदू धर्म की, हिंदू राष्ट्र की, गो माता की. आवाज कुणाचे? ಮಾನ್ಯ ಜಿಲ್ಲಾಧಿಕಾರಿಗಳು
ಬೆಳಗಾವಿ ಜಿಲ್ಲೆ ಮನವಿ. ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಗೋರಕ್ಷಕರನ್ನು ಮಡಕೆ ಕಟ್ಟಿ ದಾರುಣವಾಗಿ ಹಲ್ಲೆ ಕೊಲೆ ಯತ್ನ ಉಗ್ರವಾಗಿ ಖಂಡಿಸಿ ಹಾಗೂ ಉಗ್ರ ಕ್ರಮಕ್ಕೆ ಆಗ್ರಹಿಸಿ ಮಾದರೆ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ 5 ಜನ ಗೋರಕ್ಷಕರನ್ನು ಮಡಕ್ಕೆ ಕಟ್ಟಿ ತಾಲಿಬಾನ್ ಮಾದರಿಯಲ್ಲಿ ಮನಸೋ ಇಚ್ಛೆ ಕಲ್ಲು ಕೋಲು ಮಾರಕಾಸ್ತ್ರಗಳಿಂದ ಮಾರಣಾಂತಿಕ ಹಲ್ಲೆ ನಡೆದಿರುವುದು ಅತ್ಯಂತ ಅಮಾನವೀಯ ರಾಕ್ಷಸೀಯ ಹೇಯ ಕೃತ್ಯ. ಕೆಲವು ಮತಾಂಧರು ಗೋ ಹಂತಕರಿಂದ ನಡೆದಿದ್ದು ತಮ್ಮ ಗಮನಕ್ಕೆ ಬಂದಿರಬಹುದೆಂದು ನಂಬಿದ್ದೇವೆ. ಇಡೀ ದೇಶವೇ ಈ ದುರ್ಘಟನೆಗೆ ಆಕ್ರೋಶ ನೋವು ಜೊತೆಗೆ ಕ್ರೂರತೆ ಮೆರೆದವರ ಮೇಲೆ ನಿರ್ದಾಕ್ಷಿಣ್ಯ ಉಗ್ರ ಶಿಕ್ಷೆಗಾಗಿ ಒಕ್ಕೊರಲ ಆಗ್ರಹಗಳು ಈ ರೀತಿ ಇವೆ. ಒಂದು ವಿಡಿಯೋದಲ್ಲಿರುವ ಹಲ್ಲೆ ಮಾಡಿರುವ ಎಲ್ಲಾ ವ್ಯಕ್ತಿಗಳನ್ನು ಶೀಘ್ರದಲ್ಲಿ ಬಂಧಿಸಬೇಕು. ಪ್ರಮುಖ ಆರೋಪಿಗಳನ್ನು ಗಡೀಪಾರು ಮಾಡಬೇಕು. ಹಲ್ಲೆಗೊಳಗಾದ ಗೋರಕ್ಷಕರಿಗೆ ಉಚಿತ ಚಿಕಿತ್ಸೆ, ರಕ್ಷಣೆ, ಪರಿಹಾರ ಕೊಡಬೇಕು. ಜಿಲ್ಲೆಯಲ್ಲಿ ಅವ್ಯಾಹತವಾಗಿ ಕಾನೂನು ಧಿಕ್ಕರಿಸಿ ನಡೆಯುತ್ತಿರುವ ಗೋ ಹತ್ಯೆ, ಗೋ ಸಾಗಾಣಿಕೆ, ಅಕ್ರಮ ಕಸಾಯಿಖಾನೆ ತಕ್ಷಣವೇ ದಾಳಿ ಮಾಡಿ ಬಂದ್ ಮಾಡಿಸಬೇಕು. ಪ್ರತಿ ತಾಲೂಕಿಗೆ ಗೋಶಾಲೆ ಹಾಗೂ ಗೋಕಳ್ಳ ಸಾಗಾಟ ತಡೆಯಲು ಗೋಪಡೆ ಹಾಗೂ ಚೆಕ್ ಪೋಸ್ಟ್ ಆಗಬೇಕು. ಆರ್ಟಿಒ, ಎಪಿಎಂಸಿ, ಪೊಲೀಸ್ ಅಕ್ರಮ ಗೋ ಸಾಗಾಣಿಕೆ ಅತ್ಯಂತ ನಿರ್ಲಕ್ಷ್ಯ ತೋರುತ್ತಿದ್ದು ಅಂತಹ ಅಧಿಕಾರಿಗಳನ್ನು ವಜಾ ಮಾಡಬೇಕು. ಸಂವಿಧಾನಬದ್ಧ ಗೋ ರಕ್ಷಣೆ ಮಾಡುವವರ ಎಲ್ಲ ಈ ರಕ್ಷಕರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಈ ಮೂಲಕವಾಗಿ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. बोलो भारत माता की गो माता की गो माता की. ओके सर, थैंक यू. ನೀವೆಲ್ಲರೂ ನಾವು ಒಂದು ನಿಮಿಷ ಇಲ್ಲಿಂದ ನಾವೆಲ್ಲರೂ ಈಗ ಹಿಂಗಡಿಗೆ ಹೊರಡೋದಿದೆ. ದಯಮಾಡಿ ಎಲ್ಲರೂ ಈ ಕಡೆ ಪ್ರಮೋಜ್ ಮುಂದೆ ಅಂತ ಎಲ್ಲರೂ ನಾವು ಹಿಂದ್ಗಡೆಯಿಂದ ಹೊರಡಬೇಕು. ಫೋನ್ ಮಾಡಿ ಮಾತಾಡಲ್ಲ. ಯಾರು
ಏ ಸುನ್ಗಾರ್ತಾರ ಅರಿ ಹಿಂದ ಅಲ್ಲಿಂದ ಶೂಟ್ ಮಾಡಿದ್ರೆ
ನಿನ್ನ ರೇಖೆ ಅವ್ರು ನಿನ್ನ ರೇಖೆ